ಯೋ ವಾಟ್ ಇಸ್ ಅಪ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರಥಮ್ 001. ಹೇಗಿದ್ದಾರೆ ಯಾರು? ಸೊ ಗೈಸ್, ಯಾಕೆ ನಿಮ್ಮ ಪೇರೆಂಟ್ಸ್ಗೆ ಒಂದಿನ ಹೆಲ್ಪ್ ಮಾಡಬಾರ್ದು ಅಂದ್ಬಿಟ್ಟು ಐ ಥಾಟ್ ಆಫ್ ಜಸ್ಟ್ ಮೇಕಿಂಗ್ ದೋಸೆ. ಒನ್ ಟೈಮ್ ಕುಕ್ ಮಾಡಿಕೊಡೋಣ, ಅವ್ರು ತುಂಬ ಖುಷಿಯಾಗುತ್ತೆ ಅಂದ್ಬಿಟ್ಟು ನಾನೇ ಇವತ್ತು ಕುಕ್ಕಿಂಗ್ ಬಂದಿದ್ದೀನಿ. ಅದಕ್ಕೂ ಮುಂಚೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿದೆ, ವಿಡಿಯೋಗೆ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು. ನೋಡಿ ಏನೇನೆಲ್ಲ ಮಾಡಿಸ್ತಿತ್ತು. ದೋಸೆ ಮಾಡೋಕ್ಕೆ ಸ್ಟವ್ ಕ್ಲೀನ್ ಮಾಡಿದೆ. ಸೊ ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ಗ್ಯಾಸ್ ಆನ್ ಆಯಿತು, ಇನ್ಸ್ಟ್ರೂಮೆಂಟ್ ಏನೇನು ಬೇಕೆಲ್ಲ ರೆಡಿ ಆಗೈತೆ ಕುಕ್ ಮಾಡೋಕ್ಕೆ. ಕುಕ್ ಮಾಡೋದೆ ಈಗ, ಬರ್ತಾ ಇದೆ, ಕುಕ್ ಮಾಡ್ತಾ ಇರೋದು ಈಗ. ಗೈಸ್ ಪರ್ಫೆಕ್ಟ್ ರೌಂಡ್ ಆಗಿಬಿಟ್ಟು ಗೈಸ್. ಆ್ಯಂಡ್ ಚಿಮ್ನಿ ಆನ್ ಮಾಡೋಣ. ಈಗ ಫುಲ್ ನಾಯ್ಸೇ ಈಗ ಕುಕ್ ಆಗ್ತಿದೆಯಲ್ಲ, ನಾಯ್ಸ್ ಏನಿದೆ ಗೈಸ್. ಈ ಕಿಚನ್ಗೆ ಬಂದರೆ ಅದೇ ಪ್ರಾಬ್ಲಮ್, ಯಾರು ಎಲ್ಲೆಲ್ಲಿದೆ ಅಂತಲೇ ಗೊತ್ತಾಗಲ್ಲ, ಎಲ್ಲ ಹುಡುಕ್ತಾರೆ. ಸಾಕು ಅಂತ ಕಾಣ್ತಾರೆ. ಈಗ ಉಲ್ಟಾ ಮಾಡಬೇಕಾದ್ರೆ ದೋಸೆ ಈ ಕಡೆ ಕಟ್ಟಾಗೋಯ್ತು, ಏನು ಮಾಡೋಕ್ಕಿಲ್ಲ, ಚೆಲ್ತಾ ಇತ್ತು ಅಲ್ವಾ. ತುಂಬ ನಾಯ್ಸ್ ಐತಿದು, ಕೇಳೋಕ್ಕಾಗ್ತಿಲ್ಲ, ಆಫ್ ಮಾಡಿಬಿಡ್ತೀನಿ. ನಿಮಗೂ ಕೇಳಿಸ್ತಿರಲ್ಲ, ನಿಮಗೋಸ್ಕರ ಆಫ್ ಮಾಡಿದ್ದು. ನಾನು ಹೆಂಗೋ ತಡ್ಕೊತಿದ್ದೆ, ಬಟ್ ನಿಮ್ಮ ವಾಯ್ಸ್ ಕೇಳಬೇಕಲ್ಲ, ಅದಕ್ಕೆ ನಿಮಗೋಸ್ಕರ ಆಫ್ ಮಾಡಿದ್ದೆ. ಆಲ್ಮೋಸ್ಟ್ ಆಯಿತು ಗೈಸ್ ದೋಸೆ. ಗೈಸ್ ಈಗ ಸೆಕೆಂಡ್ ದೋಸೆ ಹಾಕೋ ಟೈಮ್. ಬನ್ನಿ ದೋಸೆ ಹಾಕೋಣ. ಈ ಸಲ ಸ್ವಲ್ಪ ಬ್ಯಾಟ್ರ್ ಜಾಸ್ತಿನೇ ತೊಗೊಂಡಿದ್ದೀನಿ ನೋಡಿ. ಎಸ್ ಗೈಸ್, ಪರ್ಫೆಕ್ಟ್ ಶೇಪ್, ರೌಂಡ್ ಇರುತ್ತೆ ಗೈಸ್. ಈ ಸಲ ದೋಸೆ ಸ್ವಲ್ಪ ದೊಡ್ಡದಾಗಿ ಹಾಕಿ ಆ್ಯಂಡ್ ಟ್ಯಾಪ್ ಕ್ಲೋಸ್ ಮಾಡಿಲ್ಲ ಗೈಸ್. ದೋಸೆ ಮಾಡಿದಾಗ ಏನು ಗೊತ್ತಾ ಡಿಫಿಕಲ್ಟ್ ಟಾಸ್ಕ್ ಅನ್ನೋದ್ರೆ, ಇದು ಉಲ್ಟಾ ಮಾಡೋದಿರುತ್ತಲ್ಲ, ಇದು ಅಂಟ್ಕೊಬಿಟ್ಟಿರುತ್ತೆ ಒಂದೇ ಸತಿ. ಅದು ಉಲ್ಟಾ ಮಾಡಿ ಸಾಕಷ್ಟಲ್ಲಿ ಇದೆಲ್ಲ ಸರ್ಕಲಾಗೆ ಬರಬೇಕು ದೋಸೆ. ಹಂಗೆ ಎತ್ತಾಕ್ಲಿಲ್ಲ ನೋಡಿ, ಇಲ್ಲೊಂದು ಕ್ರ್ಯಾಕ್ ಬಿಟ್ಕೋಬೇಕು, ಚೆನ್ನಾಗಿ ಬರೋಲ್ಲ ದೋಸೆ. ಎಲ್ಲ ಬೆಂದಿದೆ ಇಲ್ಲೋ ಅದು ಗೊತ್ತಿಲ್ಲ, ಬಿಟ್ಕೊಟ್ಟೆ. ಎಸ್ ಪರ್ಫೆಕ್ಟ್. ಊಟ ಮಾಡಿ ಸ್ಟಾರ್ಟೇ ಬರಲಿಲ್ಲ ಗೈಸ್. ಫುಲ್ ಗೈಸ್ ಚೂರು ಕಿತ್ತೋಗಿದೆ, ಏನು ಮಾಡೋಕ್ಕಾಗಲ್ಲ. ದೋಸೆ ಚೆನ್ನಾಗಿ ಬಂದೈತೆ, ಟೇಸ್ಟ್ ಅದೇ. ಶೇಪಲ್ಲಿ ಏನಿದೆ ಗೈಸ್, ಟೇಸ್ಟ್ ಮ್ಯಾಟ್ರ್ ಆಗುತ್ತೆ ಅಲ್ವಾ. ಆ್ಯಂಡ್ ಗೈಸ್ ಊಟ ರೆಡಿ. ಆ್ಯಂಡ್ ಸಾಂಬಾರು ನಾನಂತೂ ಮಾಡಿಲ್ಲ, ಮಾಡಿ ಮಡಗಿದ್ರು. ಇಲ್ಲ ನಾನೇ ಮಾಡ್ತಿದ್ದೆ ಗೊತ್ತಾ, ಕಷ್ಟಪಟ್ಟು ಮಾಡ್ತಿದ್ದೆ. ಈಗ ನೋಡಿ ದೋಸೆ ಹಾಕಿ ಸಾಂಬಾರನ್ನ ಹಾಕಿ ರೆಡಿ ಮಾಡಿ ಸರ್ವ್ ಮಾಡ್ತಾ ಇರೋದೆ ಈಗ. ಆ್ಯಂಡ್ ರಿವ್ಯೂ ತಗೋತಾ ಇರೋದೆ. ಹೇಗಿದೆ ಅಮ್ಮ, ಟೇಸ್ಟ್ ಮಾಡಿ ಹೇಳಿ, ರಿವ್ಯೂ ಕೊಡಿ. ಆ್ಯಕ್ಚುಲಿ ಸಾಂಬಾರು ನಮ್ಮ ಅಜ್ಜಿ ಮಾಡಿ ಕಳಿಸಿರೋದು ಊರಿಂದ, ದೋಸೆ ನಾನು ಮಾಡಿರೋದು. ಹೇಗಿದೆ ಗೈಸ್? ನಾನೇನು ಮಾಡೋಕ್ಕಾಗಲ್ಲ, ನಮ್ಮ ಅಜ್ಜಿ ಚೆನ್ನಾಗಿ ಮಾಡಿದ್ರೆ ನಾ ಏನು ಮಾಡಲಿ. ನಾನು ಈಗ ನೆನ್ನೆ ಮೊನ್ನೆ ಕಲ್ತಿರೋದು ಅಡುಗೆ, ಅವ್ರು ಆಗಿಂದನೂ ಮಾಡ್ತಿದ್ದಾರೆ. ಅಜ್ಜಿ ನೋಡ್ತಿದ್ದೆ ವ್ಲಾಗ್ನ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದೀನಿ ನಾನೇ, ಲೈಕ್ ಮಾಡಿ ಅಜ್ಜಿ. ನೋಡ್ತಾರೆ ನಾನು ನಿಜ ಗೈಸ್. ನಮ್ಮ ಅಜ್ಜಿ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಾರೆ ಗೈಸ್, ಈಗಲೇ ಹಿಂಗೆ ಕತ್ ಬಗ್ಗಿಸ್ಕೊಂಡು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡೋದು ಈಗಲೇ ಮಾಡ್ತಾರೆ. ನಮ್ಮ ಅಜ್ಜಿ ಲೈಕ್ ಮಾಡ್ತಾರೆ. ಸೊ ಈಗ ನಾನು ದೋಸೆ ಹಾಕ್ಕೊಂಡು ನಾನು ತಿಂತಾ ಇರೋದೆ. ಸೊ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಆ್ಯಂಡ್
ನಂಗೆ ಇನ್ನೊಂದು ಏನು ಅನಿಸ್ತು ಗೊತ್ತಾ, ಕುಕ್ ಮಾಡೋದ್ಮೇಲೆ ವೈ ನಾಟ್ ಟು ಮೇಕ್ ಬಿರಿಯಾನಿ ಫ್ರಮ್ ಮೈ ಹ್ಯಾಂಡ್ ಆ್ಯಂಡ್ ಅದನ್ನೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು. ನೋಡಿ ಕಮೆಂಟ್ ಹಾಕಿ ಗೈಸ್, ಒಂಚೂರು ಕಮೆಂಟು ಲೈಕ್ಸ್ ಏನಾದ್ರು ಇರಲಿ ಗೈಸ್. ಆ್ಯಂಡ್ ನನ್ನ ಮಿಸ್ಟೇಕ್ ಏನು ಗೊತ್ತಾ, ಒಂದು ಕನ್ಸಿಸ್ಟೆನ್ಸಿ ಇಲ್ಲ ವ್ಲಾಗ್ ಅಪ್ಲೋಡ್ ಮಾಡೋದ್ರಲ್ಲಿ, ಅವ್ರು ಎನಿ ವೀಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ. ನೀವು ನನಗೂ ಮತ್ತು ನಿಮಗೂ ಕನೆಕ್ಟಿವಿಟಿ ಸಿಗ್ತಿಲ್ಲ, ಅದು ನಂಗೆ ಅರ್ಥ ಆಯಿತು. ಏನು ಮಾಡೋಣ, ಅಷ್ಟು ಹ್ಯಾಸಲ್ಸ್ ಇರುತ್ತೆ ಲೈಫಲ್ಲಿ, ಹೋಯ್ತಾ ಇರಬೇಕು, ಟೈಮ್ ಸಿಗೋಲ್ಲ, ಅದ್ರ ಮಧ್ಯದಲ್ಲಿ ವ್ಲಾಗಿಂಗು, ಅದ್ರ ಮಧ್ಯದಲ್ಲಿ ಎಡಿಟಿಂಗ್, ಅದು ನೀಡ್ ಟು ಥಿಂಕ್ ಅಷ್ಟೇ. ಇನ್ಮೇಲೆ ಚಾಲೆಂಜ್ ಏನಂದರೆ 100 ವೀಡಿಯೋಸ್ ಇನ್ 5 months, 100 ವೀಡಿಯೋಸ್ ಮಾಡೇ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಗೋನ್ ಬಿ ಒಂದು ಫಸ್ಟ್ ವೀಡಿಯೋ ಫ್ರಮ್ ನೌ, ಓಕೆನಾ? 100 ವೀಡಿಯೋ ಆಗೋ ಗಂಟ ನಾನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ, ಬರ್ತಾ ಇರುತ್ತೆ. ಅಂದರೆ ಡೈಲಿ ಬರ್ತಿರಲ್ಲ, ಲೈಕ್ ವೀಕ್ಲಿ ಥ್ರೈಸ್ 4 ಟೈಮ್, ಯಾವ ಟೈಮಲ್ಲಿ ಕಾಂಟೆಂಟ್ ಸಿಕ್ಕುತ್ತೋ ಆ ಟೈಮಲ್ಲಿ ರೆಕಾರ್ಡ್ ಮಾಡು, ಎಡಿಟ್ ಮಾಡು, ಅಪ್ಲೋಡ್ ಮಾಡ್ತಾಯಿರು. ಸೊ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀರಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್. ಆಯಿಲ್ ಹಾಕಿಲ್ಲ, ಅದಕ್ಕೆ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಆಯಿಲ್ ಹಾಕೋದು ಮಾರ್ತೆ, ಅದಕ್ಕೆ ಬರ್ತಿಲ್ಲ. ತೀರಾ ಕ್ಯಾಮ್ರಾನ ಹತ್ರ ಇಟ್ಕೊತಿದ್ದೀನಿ, ಹತ್ರ ಇಟ್ಕೊಬಾರ್ದು, ದೂರ ಇಡಿದ್ದೀನಿ. ಬಾಯ್ ಬಾಯ್. ಆಯಿಲ್ ಹಾಕೋಬಾರ್ದು, ಇದಕ್ಕೆ ಟಿಪ್ ಮಾಡಿ ಇದಕ್ಕೆ ಹಾಕ್ತೀನಿ. ಅಂದರೆ ಕ್ಯಾಮ್ರಾ ಮೇಲೆ ಫೋಕಸ್ ಇತ್ತಲ್ಲ, ಯಾವುದು ಎಲ್ಲಿ ಆಬ್ಜೆಕ್ಟ್ ಅಂತಲೇ ಗೊತ್ತೇ ಆಗಲಿಲ್ಲ. ನನಗೆ ಅಂತ ಮಾಡ್ಕೊಂಡಿದ್ದ ದೋಸೆ ಸೀದೇ ಹೋಯ್ತು ನೋಡಿ. ಶೇ ನನಗೆ ಹೆಂಗೆ ಆಗಬೇಕಾ?